ಯಾವ ಟೈಪ್ ಕೊಡ್ತೀರಕ್ಕ? ಎಗ್ ನೂಡಲ್ಸ್, ಅದು ಚಿಪ್ಸ್ ಬಾಯ್ಲ್ ಎಗ್. ಹಾಂ ಮೇಡಮ್. ಎಸ್, ಇಟ್ ಈಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದು ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಬಂದೆ. ಸೊ ಬನ್ನಿ ಏನು ಮಾಡ್ಕೊ ತಿನ್ಬೋದು ನೋಡೋಣ. ಇಲ್ಲಿ ಈರುಳ್ಳಿ, ಟೊಮೊಟೊ, 3 ಮೊಟ್ಟೆ, 1 ಬಿಂಗೋ, 2 ಮ್ಯಾಗಿ. ಇಷ್ಟು ನೋಡಿದ್ರಲ್ಲೇ ನಿಮಗೆ ಗೊತ್ತಾಗಿರ್ಬೋದು ಸೊ ನಾನು ಏನು ಮಾಡ್ತಾಯಿದ್ದೀನಿ ಅಂತ. ಬನ್ನಿ ನೋಡೋಣ ಏನು ಮಾಡ್ಬೋದು ಅದರಿಂದ ಅಂತ. ಬಿಸಿನೀರೊಳಗಡೆ ನಾನು ಮ್ಯಾಗಿ ಹಾಕ್ಕೊತಿದ್ದೀನಿ, ಸ್ವಲ್ಪ ಬಾಯ್ಲ್ ಆಗಲಿ. ಅದು ಬಾಯ್ಲ್ ಆಗಲಿ. ಅದು ಬಾಯ್ಲ್ ಆಗೋಷ್ಟರಲ್ಲಿ ಇನ್ನೊಂದು ಏನು ಮಾಡ್ಬೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ. ಒಂದು ಚಿಪ್ಸ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಈ ಪ್ಯಾಕೆಟು ಒಳಗಡೆ ಚಿಪ್ಸು ಪುಡಿ ಮಾಡ್ಕೊಳ್ಳೋಣ. ಇದರೊಳಗಡೆ ಈ ಮೊಟ್ಟೆ ಹಾಕ್ಕೊಳ್ಳೋಣ. ಚೂರು ಇದರೊಳಗಡೆ ಆನಿಯನ್, ಸ್ವಲ್ಪ ಟೊಮೊಟೊ, ಸ್ವಲ್ಪ ಸಾಲ್ಟ್. ಇದನ್ನು 3 ಪಿನ್ಸ್ ಮಾಡಿ ಪ್ಯಾಕ್ ಮಾಡಿ ನಾನು ಫಸ್ಟೇ ಒಂದು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ನೀರು ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಅದರೊಳಗಡೆ ಅದು ಅಡಿಗೆ ಕ್ಲೋಸ್ ಮಾಡೋಣ. ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, ಈರುಳ್ಳಿ, ಟೊಮೊಟೊ ಹಾಕಿ ಫ್ರೈ ಆದ ಸ್ವಲ್ಪ ನಾನು ಮೊಟ್ಟೆ ನೋಡಿದ್ವಿ ಒಂದು ಗ್ಲಾಸಲ್ಲಿ ಇಟ್ಟಿದ್ದೀನಿ. ಆ ಮೊಟ್ಟೆನ ಒಳಗಡೆ ಹಾಕ್ಕೊಳ್ಳೋಣ. ಇದು ಏನಕ್ಕೆ ಫ್ರೈ ಮಾಡ್ಕೊತಿದ್ದೀನಿ ಅಂತಂದರೆ, ಇದು ಎಗ್ ಮ್ಯಾಗಿ ಮಾಡೋದಕ್ಕೆ ಫಸ್ಟೇ ನಾನು ಫ್ರೈ ಮಾಡ್ಕೊತಿದ್ದೀನಿ ಅದನ್ನ. ಇವಾಗ ನಾವಲ್ಲಿ ಪ್ಯಾಕ್ ಮಾಡಿ ಇಟ್ಟಿರೋ ಅಂಥ ರೆಸಿಪಿ ನೋಡೋಣ. ಇದು ಸ್ವಲ್ಪ ಇನ್ನೂ ಬಾಯ್ಲ್ ಆಗಬೇಕು, 5 ಮಿನಿಟ್ಸ್ ಬಾಯ್ಲ್ ಆಗಲಿ. ಈಗ ಇದು ಎಗ್ ಬುರ್ಜಿ ಥರ ಆಗಿದೆ. ಇದರೊಳಗಡೆ ನಾವು ಬಾಯ್ಲ್ ಮಾಡ್ಕೊಂಡಿರೋ ಅಂಥ ಮ್ಯಾಗಿ ಸೇರಿಸ್ಕೊಳ್ಳೋಣ. ಮ್ಯಾಗಿನ ಫುಲ್ಲು ಮಿಕ್ಸ್ ಮಾಡ್ಕೊಳ್ಳೋಣ. ಎಗ್ಗು ಮತ್ತು ಮ್ಯಾಗಿ ಎರಡು ಮಿಕ್ಸ್ ಆಗಬೇಕು. ಈ ಎರಡು ಮಿಕ್ಸ್ ಆಗಲಿ, ಫುಲ್ಲು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಇದ್ರ ಮೇಲೆ ಸ್ವಲ್ಪ ಮ್ಯಾಗಿ ಮಸಾಲೆ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ರೆಡಿಯಾಗಿರುತ್ತೆ. ಈಗ ಚಿಪ್ಸ್ ಎಗ್ ಬಾಯ್ಲ್ ರೆಡಿ ಆಗೈತೆ. ಇದನ್ನು ಎತ್ಕೊಳ್ಳೋಣ. ಬನ್ನಿ ಯಾವ ರೀತಿ ಬಂದೈತೆ ನೋಡೋಣ. ಯಾವ ರೀತಿ ಆಗಿರುತ್ತೆ ಇದನ್ನು ಇವಾಗ ನಾವು ಪಿನ್ ಮಾಡಿರ್ತೀವಲ್ವ, ಅದನ್ನು ಸೀಸರ್ ತಗೊಂಡು ಕಟ್ ಮಾಡ್ಕೊಳ್ಳೋಣ. ಸೀಸರ್ ತಗೊಂಡು ಕಟ್ ಮಾಡಿಕೊಂಡು ಒಳಗಡೆ ನೋಡಿ ಹೆಂಗಿದೆ, ಸಾಫ್ಟಾಗಿದೆ. ಟೇಸ್ಟ್ ಅಂತೂ ಸೂಪರಾಗಿತ್ತು. ಇದನ್ನು ನೋಡಿ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಪೀಸಸ್ ಬೇಕಂತ ಅಂದರೆ ಪೀಸಸ್ ಮಾಡ್ಕೊಳ್ಳಿ, ಇಲ್ಲ ನಾವು ಹಂಗೆ ತಿಂತೀವಿ ಅಂತ ಅಂದರೆ ಹಂಗೇನು ತಿನ್ಬೋದು. ಸೊ ಇದು ಚಿಪ್ಸ್ ಎಗ್ ಬಾಯ್ಲ್ ಮತ್ತು ಇದು ಎಗ್ ನೂಡಲ್ಸು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಬನ್ನಿ ನಾನು ಇವಾಗ ಟೇಸ್ಟ್ ಮಾಡಿ ಹೆಂಗಿತ್ತು ಅಂತ ಹೇಳ್ತೀನಿ. ಚಿಪ್ಸ್ ಎಗ್ ಹೆಂಗಿದೆ ಅಂತ ಟೇಸ್ಟ್ ಮಾಡೋಣ ಬನ್ನಿ. ಈಗ ನಮ್ಮ ಸಾನು ಬಂದು ನಮ್ಮ ಸಾನನ್ನ ಟೇಸ್ಟ್ ಹೆಂಗಿದೆ ಅಂತ ಕೇಳ್ತೀನಿ. ಬನ್ನಿ. ಹೆಂಗಿದೆ ಸಾನ್ವಿ? ಅದು ಹೆಂಗೈತೆ ತಿನ್ನು. ಈಗ ಅದನ್ನು ಟೇಸ್ಟ್ ಮಾಡಿದ್ರು. ಅದು ಹೆಂಗಿದೆ? ಎಗ್ ನೂಡಲ್ಸ್, ಅದು ಚಿಪ್ಸ್ ಬಾಯ್ಲ್ ಎಗ್. ಎಸ್, ಇಟ್ ಈಸ್ ಹೋಮ್. ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ. ನನ್ನನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವ್ರಿಗೆಲ್ಲ ಹಾರ್ಟ್ಲಿ ಥ್ಯಾಂಕ್ಸ್ ಫ್ರೆಂಡ್ಸ್.